ವೀಕ್ಷಕರೇ ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗಂಗೆ ಭಾರತೀಯರ ಪಾಲಿಗೆ, ಸನಾತನಿಗಳ ಪಾಲಿಗೆ ಇದು ಕೇವಲ ನದಿಯಷ್ಟೇ ಅಲ್ಲ, ಈಕೆ ಸಾಕ್ಷಾತ್ ದೇವತೆ. ಭಾರತದ ಅರ್ಧದಷ್ಟು ಭಾಗದ ದಾಹ ತೀರಿಸೋಳು ಮಾತೆ ಗಂಗೆ ಅಲ್ವೇ. ಗಂಗೆಯ ಪೌರಾಣಿಕ ಇತಿಹಾಸವೇ ಒಂದು ಅದ್ಭುತ. ಭಗೀರಥನು ದೇವಲೋಕದಿಂದ ಗಂಗೆಯನ್ನು ತರೆಗಿಳಿಸಿದ ಎನ್ನಲಾಗುತ್ತೆ. ಗಂಗೆಯ ವೇಗವನ್ನು ತಡೆಯೋದಕ್ಕೆ ಸಾಕ್ಷಾತ್ ಪರಶಿವ ತನ್ನ ಜಟೆಯಿಂದ ಗಂಗೆಯನ್ನು ಭೂಲೋಕಕ್ಕೆ ಇಳಿಸಿದ ಅನ್ನೋದು ಪ್ರತೀತಿ. ಇದೇ ಕಾರಣಕ್ಕೆ ಗಂಗೆಯನ್ನು ಭಾಗೀರಥಿ ಅಂತಲೂ ಕರೀತಾರೆ. ಗಂಗೆಯಲ್ಲಿ ಮಿಂದಿದ್ರೆ ಪಾಪಗಳು ನಾಶವಾಗುತ್ತೆ ಹಾಗೂ ಸರ್ವರೋಗಗಳು ಕೂಡ ನಿವಾರಣೆಯಾಗುತ್ತೆ ಅಂತಲೂ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಕೋಟ್ಯಾಂತರ ಹಿಂದೂಗಳು ಇವತ್ತಿಗೂ ಅದನ್ನು ನಂಬುತ್ತಾರೆ. ಕುಂಭಮೇಳದ ದಿನ ಇಡೀ ಹಿಂದೂ ಸಮುದಾಯ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಸ್ನಾನವನ್ನು ಮಾಡುತ್ತೆ. ನಾಗ ಸಾಧುಗಳು, ಅಘೋರಿಗಳು ಹಾಗೂ ಸಾಧು ಸಂತರು ಗಂಗೆಯ ಸ್ಪರ್ಶಕ್ಕಾಗಿ ಹಾತೊರೆಯುತ್ತಿರ್ತಾರೆ. ಆದರೆ ಇತ್ತೀಚೆಗಿನ ಒಂದು ವರದಿ ಈ ಇಡೀ ಹಿಂದೂ ಸಮುದಾಯವನ್ನು ಆತಂಕಕ್ಕೆ ಈಡು ಮಾಡಿತ್ತು. ಗಂಗಾ ನದಿಯಲ್ಲಿ ಅನೇಕ ಕಾಯಿಲೆಗಳನ್ನು ತರುವಂತಹ ಬ್ಯಾಕ್ಟೀರಿಯಾಗಳು ಕಂಡುಬಂದಿದೆ. ಈ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅನ್ನೋದಾಗಿ ಒಂದು ವರದಿ ಎಲ್ಲರಲ್ಲೂ ತಳಮಳವನ್ನೇ ಸೃಷ್ಟಿಸಿಬಿಟ್ಟಿತ್ತು. NGTಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಲ್ಲಿಸಿರುವಂತಹ ವರದಿಯಲ್ಲಿ ಈ ಆಘಾತಕಾರಿಯಾದ ಅಂಶ ಪತ್ತೆಯಾಗಿದೆ. ಮಹಾಕುಂಭಮೇಳ ನಡೆಯುತ್ತಿರುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಹಲವು ಕಡೆಗಳಲ್ಲಿ ಗಂಗಾ ಮತ್ತು ಯಮುನಾ ನದಿ ನೀರು ಸ್ನಾನ ಮಾಡೋಕ್ಕೆ ಯೋಗ್ಯವಲ್ಲ. ಈ ನೀರಿನಲ್ಲಿ ಮಾನವ ಹಾಗೂ ಜಾನುವಾರುಗಳ ಮಲದಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಅಂದರೆ ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಧಿಕವಾಗಿ ಪತ್ತೆಯಾಗಿದೆ. ಇನ್ನೂ ಲಕ್ಷಾಂತರ ಮಂದಿ ಸ್ನಾನ ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಈ ವರದಿ ಹೇಳಿದೆ. ನಾರ್ಮಲ್ ಆಗಿ ಪ್ರತಿ 100 ಮಿಲಿಲೀಟರ್ ನೀರಿನಲ್ಲಿ 2500 ಯೂನಿಟ್ ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇದ್ದರೆ ಅದು ಅಪಾಯಕಾರಿ ಅಲ್ಲ. ಆದರೆ ಪ್ರಯಾಗ್ರಾಜ್ನ ಹಲವು ಕಡೆ ಸಂಗ್ರಹಿಸಿದಂತಹ ಗಂಗಾ ಯಮುನಾ ನದಿ ನೀರಿನ ಸ್ಯಾಂಪಲ್ಗಳಲ್ಲಿ ಫೀಕಲ್ ಬ್ಯಾಕ್ಟೀರಿಯಾ ಪ್ರಮಾಣ ಇದು ಸಾಕಷ್ಟು ಅಧಿಕವಾಗಿದೆಯಂತೆ. ಇಡೀ ದೇಶದಲ್ಲಿ ಈಗ ಇದೇ ವಿಷಯದ ಬಗ್ಗೆ ಸದ್ದು ಕೇಳಿ ಬರ್ತಿದೆ. ಒಂದಷ್ಟು ಲೆಫ್ಟಿಸ್ಟ್ಗಳು ಗಂಗಾ ಸ್ನಾನದ ಬಗ್ಗೆ ಟೀಕೆಯನ್ನು ಕೂಡ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. UP ಸದನದಲ್ಲಿ ಕೂಡ ಯೋಗಿ ಆದಿತ್ಯನಾಥ್ ಅವರು ಈ ವಿಷಯಕ್ಕೆ ಉತ್ತರವನ್ನು ಕೊಟ್ಟಿದ್ರು. जल की शुद्धता के जो मानक होते हैं वह 2 स्तर पर जांची जाती है. एक तो बीओडी स्तर पर बायोलॉजिकल ऑक्सीजन डिमांड के रूप में और दूसरा DO के रूप में डिजॉल्व ऑक्सीजन के रूप में. और इन दोनों के मानक निर्धारित हैं जिसमें बीओडी 3 या उससे कम होना चाहिए और DO जो डिजॉल्व ऑक्सीजन की मात्रा है वो 5 से अधिक होनी चाहिए. जल में स्नान करने के लिए जल की जो मात्रा होती है उसमें ये मात्रा इस रूप में होनी चाहिए. और मुझे बताते हुए यहां पर मैं आपको बताना चाहता हूं कि उत्तर प्रदेश जो पॉल्यूशन कंट्रोल बोर्ड है वो लगातार वहां पे जल की मॉनिटरिंग करता है, उसकी गुणवत्ता को बनाए रखने के लिए कार्य कर रहा है. और आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा रही है. यानी संगम का जल स्नान करने लायक भी है और आचमन करने लायक भी है. जो लोग इसका दुष्प्रचार कर रहे हैं उन सबको इस बात को देखना चाहिए. एक समाचार पत्रों में एक न्यूज जो देखने को मिली, मैं भी देख रहा था, पुरानी न्यूज है, NGT के माध्यम से NGT का नाम लेकर के दिया गया है, किसी ने दिया है, जिसमें उन्होंने कहा है कि फीकल कोलिफॉर्म की उसमें उन्होंने चर्चा की. ये फीकल कोलिफॉर्म की जो मात्रा उन्होंने की है इसमें 2500 MPM यानी मोस्ट प्रोबेबल नंबर. ಹಾಗಾದರೆ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು? ಗಂಗೆ ಹಾಗಾದರೆ ಸ್ನಾನಕ್ಕೆ ಯೋಗ್ಯವೇ ಅಲ್ವಾ? ಈ ಗೊಂದಲ ಸಾಕಷ್ಟು ಮಂದಿಯನ್ನು ಕಾಡ್ತಿದೆ. ಅದಕ್ಕೆ ಈಗ ದಾಖಲೆ ಸಮೇತವಾಗಿ ನಾವು ಉತ್ತರವನ್ನು ಕೊಡ್ತೇವೆ.
ವೀಕ್ಷಕರೇ, ಮಹಾಕುಂಭಮೇಳದಲ್ಲಿ ಗಂಗೆಯ ನೀರು ಮಲಿನವಾಗಿದೆ. ಅದರಲ್ಲಿ ಕೋಲಿಫಾರ್ಮ್ ಅನ್ನೋ ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ. ಇದು ಕಾಲಾರದಂತಹ ರೋಗಕ್ಕೆ ರಹದಾರಿ ಅನ್ನೋದು ಕೆಲವರ ವಾದ. ಆದರೆ ಇದೇ ಗಂಗೆಯ ಬಗ್ಗೆ ಹಿಂದೆ ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಬಿಚ್ಚಿಟ್ಟ ರಹಸ್ಯಗಳು ಸಾಕಷ್ಟಿದೆ. ಗಂಗೆಯ ನೀರನ್ನು ಹಿಂದೆ ಸಂಶೋಧನೆ ನಡೆಸಿದಂತಹ ಅನೇಕ ವಿಜ್ಞಾನಿಗಳು ಆಶ್ಚರ್ಯಚಕಿತರಾಗಿದ್ರು ಅನ್ನೋದನ್ನು ಕೂಡ ನಾವು ನಂಬಲೇಬೇಕು. ಜೀವಜಲ ಅಂತ ಕರೆಸಿಕೊಳ್ಳೋ ಗಂಗೆಗೆ ಒಂದು ವಿಶಿಷ್ಟವಾದ ಗುಣ ಇದೆ. ಹಿಮಾಲಯದ ಹಿಮನದಿಗಳಿಂದ ಬರುವಂತಹ ಗಂಗೆಯಲ್ಲಿ ಬ್ಯಾಕ್ಟೀರಿಯೋಫೇಜ್ಗಳು ಇವೆ. ಈ ಬ್ಯಾಕ್ಟೀರಿಯೋಫೇಜ್ಗಳು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವಂತಹ ವೈರಸ್ಸು. ಇದಕ್ಕೆ ಗಂಗಾ ನೀರನ್ನು ಕೊಳೆಯದಿಡುವಂತಹ ಶಕ್ತಿ ಕೂಡ ಇದೆ. ನೀವು ಬೇಕಾದರೆ ಗಂಗಾ ನದಿ ನೀರು ಹಾಗೂ ಫಿಲ್ಟರ್ ಆದಂತಹ ನೀರನ್ನು ಒಂದು ಪ್ಲಾಸ್ಟಿಕ್ ಬಾಟಲಿಗೆ ಹಾಕಿ 3 ತಿಂಗಳ ಕಾಲ ಇಟ್ಟು ನೋಡಿ. ಫಿಲ್ಟರ್ ನೀರು ಕೂಡ ಬೇಗನೆ ಕೊಳೆತು ಹೋಗುತ್ತೆ, ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಗಂಗಾ ಜಲದ ನೀರಿನ ಗುಣ 3 ತಿಂಗಳಾದರೂ ಚೂರೇ ಚೂರು ಕೂಡ ವ್ಯತ್ಯಾಸ ಆಗಿರೋದಿಲ್ಲ. ನೀವು ನೀರನ್ನು ತುಂಬಿಸುವಾಗ ಎಷ್ಟು ಪರಿಶುದ್ಧವಾಗಿರುತ್ತೋ ಅಷ್ಟೇ ಪರಿಶುದ್ಧ 3 ತಿಂಗಳ ನಂತರವೂ ಇರುತ್ತೆ. ಗಂಗೆಯ ಈ ವಿಶಿಷ್ಟ ಗುಣವನ್ನು 1896ರಲ್ಲಿ ಬ್ರಿಟಿಷ್ ಬ್ಯಾಕ್ಟೀರಿಯಾ ಶಾಸ್ತ್ರಜ್ಞ ಹ್ಯಾಂಕಿನ್ ಅಧ್ಯಯನ ಮಾಡಿದರು. ಗಂಗಾ ಜಲವು ಕಾಲಾರ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ ಅನ್ನೋದನ್ನು ಕಂಡು ಅವರೇ ಅಚ್ಚರಿಗೊಂಡಿದ್ರು. ಇದರ ಅರ್ಥ ಏನಂದರೆ, ಗಂಗಾದಲ್ಲಿ ಸಾಕಷ್ಟು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳಿವೆ. ಇದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಮನುಷ್ಯರಿಗೆ ಏನೂ ಹಾನಿಯಾಗದಂತೆ ಕಾಪಾಡುತ್ತೆ. ವಾಸ್ತವವಾಗಿ ಬ್ಯಾಕ್ಟೀರಿಯೋಫೇಸ್ಗಳು ಎಷ್ಟು ಪ್ರಬಲವಾಗಿದೆ ಅಂದರೆ, ವಿಜ್ಞಾನಿಗಳು ಬ್ಯಾಕ್ಟೀರಿಯಾವನ್ನು ಕೊಲ್ಲೋದಕ್ಕೆ ಬ್ಯಾಕ್ಟೀರಿಯೋಫೇಸ್ ಆಧಾರಿತ ಚಿಕಿತ್ಸೆಯನ್ನು ಅಧ್ಯಯನ ಮಾಡ್ತಿದ್ದಾರೆ. ಇನ್ನೊಂದು ಅಚ್ಚರಿಯ ವಿಷಯ ಏನಂದರೆ, ಹ್ಯಾಂಕಿನ್ ಅವರು ತಮ್ಮ ಪ್ರಯೋಗದಲ್ಲಿ ಗಂಗಾ ನೀರಿಗೆ ಕಾಲಾರ ಬ್ಯಾಕ್ಟೀರಿಯಾವನ್ನು ಸೇರಿಸ್ತಾರೆ. ಆಗ ಕಾಲಾರ ಬ್ಯಾಕ್ಟೀರಿಯಾಗಳು ಕೆಲವು ಗಂಟೆಗಳಲ್ಲಿ ಸಾಯುತ್ತವೆ. ಆದರೆ ಅದೇ ಗಂಗಾ ನೀರನ್ನು ಕುದಿಸಿ ಅದಕ್ಕೆ ಕಾಲಾರ ಬ್ಯಾಕ್ಟೀರಿಯಾ ಹಾಕಿದಾಗ ಅದು ನಾಶ ಆಗೋದಿಲ್ಲ, ಬದಲಾಗಿ ಅದು ಇನ್ನಷ್ಟು ಹೆಚ್ಚಾಗಿ ತೊಡಗಿತ್ತು. ಅಂದರೆ ಗಂಗಾ ನೀರನ್ನು ಕುದಿಸಿದರೆ ಅದರ ಶಕ್ತಿ ಕಡಿಮೆಯಾಗುತ್ತೆ. ಇದೇ ರೀತಿ ಯಮುನಾ ನೀರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆದರೆ ಯಮುನೆಯಲ್ಲಿ ಅಂತಹ ಯಾವುದೇ ಶಕ್ತಿಯೂ ಕಾಣಲಿಲ್ಲ. ಈ ಎಲ್ಲ ಮಾಹಿತಿಗಳನ್ನು, ಎಲ್ಲ ವಿಷಯಗಳನ್ನು ತಿಳಿದ ಮೇಲೆ ನೀವೇ ಯೋಚನೆ ಮಾಡಿ, ಗಂಗಾ ನೀರು ಸ್ನಾನಕ್ಕೆ ಹಾಗೂ ಕುಡಿಯಲು ಯೋಗ್ಯವೋ ಅಲ್ಲವೋ ಅನ್ನೋದಾಗಿ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಗಂಗೆಯ ಈ ವಿಶೇಷ ಗುಣವನ್ನು ನಿಮ್ಮವರಿಗೂ ತಿಳಿಸೋದಕ್ಕೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನಮ್ಮ ಈ ಶ್ರಮಕ್ಕಾಗಿ ದಯವಿಟ್ಟು ಜ್ಞಾನಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.